ಮನೆಯ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಈ ತಿಂಗಳ ಅಂತ್ಯದೊಳಗೆ ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹಾಗಾದ್ರೆ ಸಿಎಂ ಬಣ ಮತ್ತು ಡಿಕೆ ಬಣದ ವಿಶ್ವಾಸವೇನು? ಇಲ್ಲಿದೆ ನೋಡಿ ರಿಪೋರ್ಟ್. ಬೆಳಗಾವಿ ಅಧಿವೇಶನದ ಬಳಿಕ ಕುರ್ಚಿ ಲಡಾಯಿಗೆ ಫುಲ್ ಸ್ಟಾಪ್. ಡಿಸೆಂಬರ್ 24ರೊಳಗೆ ಹೈಕಮಾಂಡ್ನಿಂದ ಅಂತಿಮ ನಿರ್ಧಾರ ಸಾಧ್ಯತೆ. ಕಾಂಗ್ರೆಸ್ ಮನೆಯ ಕುರ್ಚಿ ಕದನಕ್ಕೆ ಒಂದು ಸ್ಮಾಲ್ ಬ್ರೇಕ್ ಸಿಕ್ಕಿದೆ. ಹೆಚ್ಚು ಕಡಿಮೆ 20 ದಿನ ಭಾರಿ ಸದ್ದು ಮಾಡಿದ್ದ ಕುರ್ಚಿ ಕಾಳಗ ಬೆಳಗಾವಿ ಅಧಿವೇಶನದಿಂದಾಗಿ 2 ವಾರ ಸೈಲೆಂಟ್ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಗೊಂದಲಕ್ಕೆ ಹೈಕಮಾಂಡ್ ತಾತ್ಕಾಲಿಕ ತೆರೆ ಎಳೆದಿದೆ. ಆದರೆ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಲು ನಿರ್ಧರಿಸಿರುವಂತಹ ಹೈಕಮಾಂಡ್ ಒಂದು ಸುತ್ತಿನ ಸಭೆ ನಡೆಸಿದೆ. 2ನೇ ಸುತ್ತಿನ ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಿರುವ ಹೈಕಮಾಂಡ್ ಅಧಿವೇಶನ ಮುಗಿದ ಬಳಿಕ ಅಂದ್ರೆ ಡಿಸೆಂಬರ್ 19ರ ಬಳಿಕ ಸಭೆ ನಡೆಸಲಿದೆ. ಡಿಸೆಂಬರ್ 24ರೊಳಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಅದನ್ನೇ ತೋರಿಸ್ತೀವಿ ನೋಡಿ. ಮೊನ್ನೆ ನಡೆದ ಸಭೆಯಲ್ಲಿ ಕರ್ನಾಟಕದ ಬಗ್ಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವ ಅವಶ್ಯಕತೆ ಇದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಈ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಕೂಡ ಡಿಸೆಂಬರ್ 19ರ ಬಳಿಕ ಚರ್ಚೆ ಮಾಡೋಣ ಎಂದಿದ್ದಾರೆ. ಯಾಕಂದ್ರೆ ಸಂಸತ್ ಅಧಿವೇಶನವು ನಡೀತಿದ್ದು ಈ ವೇಳೆ ನಿರ್ಧಾರ ಮಾಡಿದ್ರೆ ಗೊಂದಲ ಮತ್ತಷ್ಟು ಹೆಚ್ಚಾಗಲಿದೆ. ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ನೀಡಿ ಅವರ ಒಪ್ಪಿಗೆ ಮೂಲಕವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅಲ್ಲಿವರೆಗೂ ಬಹಿರಂಗ ಹೇಳಿಕೆ ನೀಡದಂತೆ 140 ಶಾಸಕರು ಸೇರಿದಂತೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈ ನಡುವೆ ಸಿಎಂ ಬಣ ರಾಹುಲ್ ಗಾಂಧಿ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದೆ. ಯಾಕಂದ್ರೆ ಮೊನ್ನೆ ನಡೆದ ಸಭೆಯಲ್ಲಿ ಸಿಎಂ ಪರ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ರಾಹುಲ್ ತಮ್ಮ ಬೆಂಬಲಕ್ಕಿದ್ದಾರೆ ಎಂಬ ವಿಶ್ವಾಸ ಸಿಎಂ ಬಣದಲ್ಲಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಬ್ಯಾಲೆನ್ಸಿಂಗ್ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದಾರೆ. ನಮ್ಮಲ್ಲಿ ಯಾವ ಬಣ ರಾಜಕೀಯ ಇಲ್ಲ. ಯಾರು ಹೇಳೋದು ಬಣ ರಾಜಕೀಯ ಇದೆ? ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಯ್ತು. ಈಗೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ, ಕ್ಯಾಬಿನೆಟ್ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಬಹಳ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲ ಇತ್ತು ಸರ್. ಅಧಿವೇಶನ ಕಾರಣಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಆಗಿದೆ. ಅಧಿವೇಶನ ಆದಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನು ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ. 30 ತಿಂಗಳು CM ಇದ್ದಾರೆ, DCM ಇದ್ದಾರೆ, ನಾವಿದ್ದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಣ, ಬೇರೆ ಯಾವುದೇ ಬಣ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆಂದ ಯತೀಂದ್ರ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ ಸರ್. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ಪೂರ್ಣ ಮಾಡ್ತಾರೆ ನಂಬಿಕೆ ನನಗೆ. ಈಗ ಕಿತ್ತಾಟ ಏನೂ ನಡೆದಿಲ್ಲ. DK ಶಿವಕುಮಾರ್ ಅವರು ಕೂಡ ನಾನು CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ಅದು ಸುಮ್ಮನೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆಂಬ ಮಾಹಿತಿಯಿಂದ ಸಿಎಂ ಬಣ ಕೊಂಚ ವಿಶ್ವಾಸದಲ್ಲಿದೆ. ಆದ್ರೆ ಅದೇ ಮೀಟಿಂಗ್ ನಲ್ಲಿ ಬದಲಾವಣೆ ಅನಿವಾರ್ಯ ಅಂತ ಕೆಲವು ನಾಯಕರು ಪ್ರತಿಪಾದಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನಾಯಕತ್ವ ಬದಲಾವಣೆ ಅಂತ DK ಬಣ ನಂಬಿಕೊಂಡಿದೆ. ಏನೇ ಇದ್ರೂ ಅಧಿವೇಶನದ ಬಳಿಕವೇ ನಿರ್ಧಾರವಾಗುತ್ತೆ ಅನ್ನೋದು ಮಾತ್ರ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, TV9.